ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವರ್ಷದ ಕೊನೆಯ ದಿನಗಳಲ್ಲಿ ನಾವು ಬಂದಿದ್ದೇವೆ. ಇನ್ನು ಸ್ವಲ್ಪವೇ ದಿನಗಳು ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೇವೆ. ಹೊಸ ವರ್ಷದೊಳಗೆ ಪ್ರವೇಶಿಸುವಂತ ಒಂದು ತವಕ, ಒಂದು ನಿರೀಕ್ಷೆ ನಮ್ಮೊಳಗೆ ಇದೆ ಅಲ್ಲವಾ? ಆ ಆಶೀರ್ವಾದ ನೀವು ಕಾಣಬೇಕು ಅಂದರೆ ಈ ವರ್ಷ ಪೂರ್ತಿ ನಿಮ್ಮನ್ನು ನಡೆಸಿಕೊಂಡು ಬಂದಂತ ದೇವರಿಗೆ ವಂದನೆ ಹೇಳಬೇಕಲ್ಲ. ವಾಕ್ಯದಲ್ಲಿ ಏನಿದೆ ಎಂದು ನೋಡಿದರೆ 2 ಕೊರಿಂಥ 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ವರ್ಣಿಸಲಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಒಬ್ಬ ಭಕ್ತನು ಸುಂದರವಾಗಿ ಹೇಳುತ್ತಾನೆ, ಕರ್ತನು ನನಗೆ ಕೊಟ್ಟಂತ ವರ್ಣಿಸಲಶಕ್ಯವಾದ ವರಗಳು, ಗಿಫ್ಟ್, ವರಗಳು, ಆಶೀರ್ವಾದಗಳು, ಮೇಲುಗಳು, ದಾನಗಳು ಎಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ ಎಂದು ಮನಸಾರೆ ಸ್ತುತಿಸುವಂತ ಮಾತುಗಳನ್ನು ಹೇಳುತ್ತಾನೆ. ನಾವು ಹಾಗೆ ಸ್ತುತಿಸಬೇಕಲ್ಲ. ಈ ದಿನಗಳು ಹೆಚ್ಚಾಗಿ ಸ್ತುತಿಸುವುದಕ್ಕೆ ಸಮಯವನ್ನು ಕೊಡಿರಿ. ಈ ವರ್ಷ ಪೂರ್ತಿ ದೇವರು ನಡೆಸಿಕೊಂಡು ಬಂದಂತ ಹಾದಿಯನ್ನು ಹಿಂತಿರುಗಿ ನೋಡಿರಿ. ನಮ್ಮ ಪಾಪಕ್ಕೆ ತಕ್ಕಂತ ದಂಡನೆಯನ್ನು ಕೊಟ್ಟಿದ್ದಾರೆ. ನಾವು ನಾಶವಾಗಿ ಹೋಗುತ್ತಿದ್ದೇವಲ್ಲ, ಆದರೆ ದೇವರು ಕೃಪೆಯಿಂದ ಕ್ಷಮಿಸಿ ಕಾಪಾಡಿ ನಡೆಸುತ್ತಿದ್ದಾರೆ. ಎಷ್ಟು ಆಪತ್ತುಗಳು ಬಂದವು, ಆದರೆ ಅದರಿಂದೆಲ್ಲ ಕಾಪಾಡಿ ನಡೆಸಿದರು. ರೋಗಗಳು ಬಂದವು, ಪ್ರಾರ್ಥಿಸಿದ ಕೂಡಲೇ ದೇವರು ಸೌಖ್ಯ ಕೊಟ್ಟರು, ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ದೇವರು ನಿಮ್ಮನ್ನು ಉಳಿಸಿದರು, ಪೋಷಿಸಿದರು. ಈ ವರ್ಷದಲ್ಲಿ ಎಷ್ಟು ಆಪತ್ತುಗಳು, ವಿಪತ್ತುಗಳು, ಪ್ರಕೃತಿ ವಿಕೋಪಗಳು, ಚಂಡಮಾರುತಗಳು, ಇದರಿಂದ ಬಾಧಿಸಲ್ಪಟ್ಟು ಸತ್ತು ಹೋದವರು ಲೋಕದಲ್ಲಿ ಹೇರಾಳ ಜನರು. ಆದರೆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ, ಇದುವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿರೆ. ನಾವು ಜೀವದಿಂದ ಇರುವುದು ನಮ್ಮ ಭಕ್ತಿಯೋ ನಮ್ಮ ಪರಿಶುದ್ಧತೆಯೋ ಅಲ್ಲ, ಅದು ದೇವರ ಕೃಪೆ. ವರ್ಣಿಸಲಶಕ್ಯವಾದ ವರಗಳಿಗಾಗಿ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಆತನು ಮಾಡಿದ ಮೇಲುಗಳನ್ನು ನೆನೆಸಿ ಆತನನ್ನು ಸ್ತುತಿಸಬೇಕು. ನಾವು ಕೃತಜ್ಞತೆಯುಳ್ಳಂತ ಹೃದಯವುಳ್ಳವರಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವದಿಸಲು ಸಾಧ್ಯ. ಹೊಸ ವರ್ಷದಲ್ಲಿ ನೀವು ಹೊಸ ಮೇಲುಗಳು, ಆಶೀರ್ವಾದಗಳನ್ನು ಹೊಂದಬೇಕು ಅಂದರೆ ಈ ವರ್ಷದಲ್ಲಿ ನಿಮಗೆ ಅನುಗ್ರಹಿಸಲ್ಪಟ್ಟ ಮೇಲುಗಳನ್ನು ಹೇಳಿ ದೇವರಿಗೆ ಸ್ತೋತ್ರ ಮಾಡಬೇಕು. ಕೃತಜ್ಞತೆಯಿಂದ ನೀವು ಸ್ತುತಿಸುವಾಗ ಆತನ ಹೃದಯ ಸಂತೋಷ ಪಡುವುದು. ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಆತನು ಆಸೆಯಿಂದ ಬರುವನು. ಆದ್ದರಿಂದ ಇಂದು ಹೇಳುವಿರಾ, ದೇವರೇ, ಈ ವರ್ಷ ಪೂರ್ತಿ ನನ್ನನ್ನು ಕಾಪಾಡಿದ ಕೃಪೆಗಾಗಿ ಸ್ತೋತ್ರ, ನನ್ನ ಅವಿಧೇಯತೆಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ, ನನಗೆ ಸೌಖ್ಯ ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನನಗೆ ತಿನ್ನಲು ಆಹಾರ ಕೊಟ್ಟಿರಿ, ಉಡಲು ವಸ್ತ್ರ ಕೊಟ್ಟಿರಿ, ಇರುವುದಕ್ಕೆ ಸ್ಥಳ ಕೊಟ್ಟಿರಿ. ದೇವರೇ, ನಿಮ್ಮ ಕೃಪೆಗಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆತ್ಮಿಕ ಆಶೀರ್ವಾದಗಳನ್ನು ಕೊಟ್ಟಿರಿ, ಬಹಳ ಒಳ್ಳೆಯ ವರಗಳು, ದಾನಗಳನ್ನು ಕೊಟ್ಟಿರಿ. ಎಲ್ಲದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ, ನನ್ನನ್ನು ಕಾಪಾಡಿ ನಡೆಸುವಂತ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ಎಂದು ನಿಮ್ಮನ್ನು ಸ್ತುತಿಸುತ್ತೇನೆ. ವರ್ಣಿಸಲಶಕ್ಯವಾದ ವರಗಳಿಗಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ತೋತ್ರ ಬಲಿಗಳನ್ನು ಸಮರ್ಪಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.